ರೀ ವಾರಾತ ಯಾಕೋ ಹೊಟ್ಟೆ ಬ್ಯಾನ್ ಆಗತೈತಿ. ಯಾಕ ಏನತ್ತ? ಯಾಕೋ ಗೊತ್ತಿಲ್ಲ, ದವಾಖಾನಿ ಹೋಗೋರು ಬರ್ರಿ. ಊಟ ಚಿಂತೆ ಬಿಟ್ಟ ಹೊಡೆ ತುಂಬ ಊಟ ಮಾಡ. ಚಿಂತೆ ಮಾಡಿ ನಿನಗೆ ಆರಾಮ್ ತಪ್ಪೋದು. ನಾ ಚಿಂತೆ ಮಾಡೋದು ಯಾರ್ದ ನಿಮ್ದೇ ಅಲ್ಲ ರೀ. ಹೊಟ್ಟಿ ಬಾಳ್ ನೋಸಾತೈತಿ, ದವಾಖಾನಿ ಹೋಗು ನಡ್ರಿ. ಬಾ ಇಲ್ಲೇ ಊರಾನ್ ಡಾಕ್ಟರ್ ತೋರ್ಸೋನು. ಅದೇನ್ರಿ ಹೆಚ್ಚು ಕಮ್ಮಿ ಅಂತಂದ್ರ ಮತ್ತು ಮುಂದಿನ ದವಾಖಾನಿ ಹೋಗಕ್ಕೆ ಬರ್ತೈತಿ. ನಡ್ರಿ ನಾ ವಾ. ಇವ ಯಾಕೆ ಫೋನ್ ಮಾಡ್ಯಾನ? ಹಲೋ ಹಲೋ, ಆರಾಮದಿಯಾ? ಯಾಕೋ ನಿನ್ ಧ್ವನಿನ ಸಣ್ಣಗೈತಲ್ಲ? ಹಂಗೇನಿಲ್ಲ. ದವಾಖಾನಿ ತೋರಿಸ್ಕೋಬೇಕಿಲ್ಲ? ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ಆರಾಮಿಲ್ಲ. ಯಾಕ? ಆಕೆಗೇನಾತ? ಚಿಂತೆ ಮಾಡಿ ಕೂಳ ನೀರ ಬಿಟ್ಟಾಳ. ಕಿಡ್ನ್ಯಾಗ ಹಳ್ಳಾಗ್ಯಾವಂತ. ಅಲ್ಲ, ಆಕಿನ ದವಾಖಾನಿ ಕರ್ಕೊಂಡು ಹೋಗ್ಬೇಕಿಲ್ಲ? ಹೋಗ್ಬೇಕರೆ ಆದ್ರ ಯಾಕ? ನಿನ್ನಂತಕೀಗ ರೊಕ್ಕಿಲ್ಲನೆ? ಎಲ್ಲಿ ಬರ್ಬೇಕು ರೊಕ್ಕ? ₹1 ಇಲ್ಲಾರಂಗಾಗೈತಿ. ಯಾಕೋ ನಾ ಇರುತ್ತಾನೆ, ನೀ ಯಾಕೆ ಅಂಜತಿ? ಫೋನ್ಪೇ ನಂಬರ್ ಇದೈತಲ್ಲ ನಿಂದ? ಎಷ್ಟು ಹಾಕ್ಲಿ? ಎಷ್ಟಾಗುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಕೈಯಾಗರ ₹1 ಇಲ್ಲ. ನಾ ಹಾಕಿರ್ತೀನಿ ತಗೋ. ಮೊದಲಕಿನ ದವಾಖಾನಿ ಕರ್ಕೊಂಡು ಹೋಗ್ಬಾ. ನಾ ಏನೂ ಕೇಳೇ ಇಲ್ಲ. ರೊಕ್ಕ ಹಾಕ್ತಿ? ಯಾಕ ನನ್ನ ಮ್ಯಾಚ್ ಸಿಟ್ಟಿಲ್ಲೇನ? ನಿನ್ ಮೇಲೆ ನಾ ಯಾಕೆ ಸಿಟ್ ಮಾಡ್ಕೊಳ್ಳು? ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಊರು ಮಂದಿಗೆ ರೊಕ್ಕ ಕೇಳಿದ್ರೆ ಯಾರೂ ₹1 ಕೊಡಲಿಲ್ಲ. ಎಲ್ಲರೂ ಉಗುಳೇ ಮಾತಾಡಿದ್ರು. ನೀ ಕೇಳೋಕ್ಕಿಂತ ಮೊದಲ ರೊಕ್ಕ ಕೊಡ್ತೀನಿ ಅಂದಿಲ್ಲ. ನಾನು ತಪ್ಪು ಮಾಡಿದ್ನಿ. ಇಡೀ ಜಗತ್ತೇ ನಿನ್ನ ಕೈ ಬಿಟ್ರು ನಾ ನಿನ್ನ ಕೈ ಬಿಡುದಿಲ್ಲೋ. ಏನೇ ಇದ್ರು ನಂಗೆ ಫೋನ್ ಹಚ್ಚುತ್ತವ. ಆಯ್ತು, ಈಕಿನ್ನ ದವಾಖಾನೆ ಕರ್ಕೊಂಡು ಹೋಗಿ ಬರಲೇ? ಈ ಸದ್ಯ ನಿಂಗೆ ಫೋನ್ಪೇ ಮಾಡ್ತೀನಿ. ಮೊದಲಕಿನ್ನ ದವಾಖಾನೆ ಕರ್ಕೊಂಡು ಹೋಗ್ಬಾ. ನೀ ಆರಾಮಿರು. ನಿಮ್ಮ ತಮ್ಮನ ಮದುವೆ ಅಂತೂ ಯಾವುದೋ ಒಂದು ಹುಡುಗಿನ ಹುಡುಕಿ ಮಾಡಿದ್ರಿ. ಅವ್ರಿಗೆ ಸುಖವಾಗಿ ಅದಾರ. ಆದ್ರ ಆರ್ಮಿ ಹುಡುಗಿ ಏನ್ ಮಾಡಿತ್ರಿ ಪಾಪ? ಏ ತಮ್ಮ, ನಮ್ಮ ಮನೆ ರಗಳಿ ನಿನಗೇನು ಗೊತ್ತು? ಆ ಹುಡುಗಿ ಅಣ್ಣ ಬಂದು ನಮ್ಗೆ ಹೆಂಗೆ ಮಾತಾಡ್ದ ನಿನ್ಗೆ ಗೊತ್ತೈತೇನ? ಗೊತ್ತೈತ್ರಿ. ಆ ಹುಡುಗಿನ ಸಮಾಧಾನ ಮಾಡ್ಬೇಕನ್ನೋ ಕಳ್ಳ ಕಕ್ಕಲಾತಿ ಯಾಕೆ ಬರ್ಲಿಲ್ಲ ನಿಮಗ? ನೋಡಪ್ಪ, ನಮ್ಮ ತಮ್ಮ ಉಡಾಳ್ತನಕ್ಕೆ ಬಿದ್ದು ಏನು ಮಾಡ್ಯಾನ ಏನು ಬಿಟ್ಟಾನ ಅದು ಗೊತ್ತಿಲ್ಲ. ಆದ್ರೆ ಈಗ ಅವಂಗೂ ಮದುವೆ ಆಗೈತಿ, ಮನ್ಯಾಗ ಹೆಣ್ತಿ ಬಂದಾಳ. ಆ ಕಡೆ ನೋಡ್ಕೋಬೇಕು ಬೇಡ ನಾವು? ನಿಮ್ದಷ್ಟ ನೀವು ನೋಡ್ಕೊಳ್ಳೋರು. ನಿಮ್ಮ ತಮ್ಮ ಊರು ತುಂಬಾ ಸಾಲ ಮಾಡಿದಾಗ ಆ ಹುಡುಗಿ ಎಷ್ಟು ರೊಕ್ಕ ಕೊಟ್ಟ ಅನ್ನೋದು ನಮಗ್ ಗೊತ್ತೈತಿ. ಏ ತಮ್ಮ, ಅವ್ರಿಗೆ ಬೇಕಾದಾಗ ಆಕಿ ಕೊಟ್ಟಿರ್ಬೋದು, ಆಕಿ ಅವಂಗೆ ಕೊಟ್ಟಿರ್ಬೋದು. ಈಗ ಅದೆಲ್ಲ ಯಾಕಂತ ಬಾಯಿ ಮಾತ್ಲೆ ನೀವು ಕೇಳ್ತಿರ್ಬೋದು. ಆದ್ರ ಆ ಹುಡುಗಿ ನೌಕರಿ ಹೋಗೋ ಮುಂದ ಆಕಿ ಕಣ್ಣೀರ್ ಹಾಕಿದ್ದು ನನ್ನ ಕಣ್ಣಾರೆ ನಾ ಕಂಡೇನ್ರಿ. ಎದಕ್ ಕಣ್ಣೀರ್ ಹಾಕ್ತಾಳಕಿ? ಅವ ಏನ್ರ ಆಕಿನ ಕಟ್ಕೊಂಡ್ ಗಂಡನ? ನಿಮ್ಮ ತಮ್ಮ ಆಕಿನ ನಂಬಿಸಿದ್ ನೋಡಿದ್ರ ಗಂಡ ಹಿಂದಿಕ್ಕಿಂತ ಹೆಚ್ಚು ಬದುಕಿದ್ರ ಅವ್ರು. ನೋಡಪ್ಪ, 2 ದಿವ್ಸ ಅಷ್ಟ ಹಂಗ ಅಳೋದು ಕರೀದು ಮಾಡ್ತಾ. ಸ್ವಲ್ಪ ದಿವ್ಸ ಆಗಿಂದ ತಾನ ಬದ್ಲಿಯಾಗಿ ಬೇರೆ ಮದುವೆ ಅಕ್ಕ ನೋಡಾಕಂತ ನೀನು. ಬಣ್ಣ ಬಣ್ಣದ ಮಾತಿಗೆ ಅಳುದು ಕರುದು ಮಾಡು ಹೆಣ್ಣಲ್ರಿ ಆಕಿ. ಆಕಿ ಬೆಲೆ ಏನನ್ನೋದು ಮುಂದೆ ನಿಮ್ಗ ಗೊತ್ತಾಕೈತಿ. ಅದೇನಾರ ಇರ್ಲಿ, ಆಕೆ ಹೆಸರು ಹೇಳ ತಮ್ಮಗ್ ತಲೆ ತುಂಬಿ ಜೀವ ತಿನ್ನೋದು ಮಾಡಬೇಡ. ನಿಮ್ಮ ರಮೇಶಿಗ ಜೀವ ತಿಂದ ಜೀರಿಗೆ ಎರಕ್ಕಿ ಅವನ ಹೇಂತಿ. ಪಾಪ ಹುಡುಗಿನೂ ಅಲ್ಲ, ನಾನು ಅಲ್ರಿ. ನಮ್ಮ ತಮ್ಮಗ ಎಲ್ಲಾರ ಒಂದು ಚೀಟಿ ಮಾಡಿಸ್ಕೊಂಬರ್ಬೇಕು. ಏನು ಹೊರಕವ ಗಾಳಿ ಹಿಂಗೆ ಬಿಸಿತ್ಲೆ? ಏನಣ್ಣ, ಇಷ್ಟು ದಿನ ಆಯ್ತು ನಾ ಡ್ಯೂಟಿಗೆ ಒಂದು ದಿನ ನಂಗೆ ನೀ ಫೋನ್ ಹಚ್ಚಲಿಲ್ಲ. ಏನೋ ನಾನು ಕೆಲಸ ಇರೋದಿಲ್ಲ, ಫೋನ್ ಮಾಡೋದಾಗಿಲ್ಲ. ಹಿಂಗೆ ಫೋನ್ ಮಾಡಿದ್ದಿ? ಇದು ಸುದ್ದಿ ಗೊತ್ತಾಗೈತೆ ನಿಂಗೆ? ಗೊತ್ತಾಗೈತಿ. ರಮೇಶ್ ನಿಂತಿಗೇನೋ ಭಾಳ ಆರಾಮಿಲ್ಲ ಅಂತಲ್ಲ? ಹಾಂ, ಆರಾಮ್ ತಪ್ಪಲ್ ಬಿಡು. ಆಕೆ ನಿಂಗೆ ಅಂದಿದ್ದು 1 2? ಆಕಿ ಅಂದಲ್ ಬಿಡು ಕರೆ.
ಆದ್ರೆ ರಮೇಶ ಭಾಳ ಒಳಗೆ ಬಿದ್ದು ಫೋನ್ ಮಾಡಿದ್ದಣ್ಣ. ಹಾಂ, ಫೋನ್ ಹಚ್ಚಿದ್ದ ಅಂದ್ರೆ ರೊಕ್ಕ ಬೇಡಿರ್ಬೇಕಲ್ಲ ನಿಂಗೂ. ಹ್ಞೂ. ನೀ ₹1 ಕೊಡಕ್ಕೆ ಹೋಗ್ಬೇಡ ಮಗಗೆ, ಬರೀ ಬುದ್ಧಿ ಭೇಟಿ ಆಗಲಿ. ಅವ್ರ ಮನೆ ಮಂದಿ ಎಲ್ಲ ಮೋಸ ಮಾಡಿದಕ್ಕೆ ಅವಂಗೆ ಯಾಕಣ್ಣ ಪಾಪ ಆಗಲೇ ಹಾಕಿನಿ. ಏನು ಹುಚ್ಚದಿವ ನೀ? ಅವ ಊರು ತುಂಬ ಅಡ್ಡಾಡಿದ್ರು, ಒಬ್ಬರು ₹1 ಕೊಟ್ಟಿಲ್ಲ ಅವನಿಗೆ. ಅಂಥವ್ ನಿನ್ನ ರೊಕ್ಕ ಬೇಡಕ್ಕೆ ಮನಸ್ಸು ಹೆಂಗೆ ಬಂತು? ಎಷ್ಟೇ ಆಗಲಿ ರಮೇಶನ ಅರ್ಥ ಮಾಡ್ಕೊಂಡಿದ್ದೇಕೆ ನಾನು. ಇರಲಿ ಬಿಡು. ನೀ ಅವನಿಗೆ ಎಷ್ಟು ಉಪಕಾರ ಮಾಡಿದ್ರು ಅಷ್ಟವ, ಇಂಥ ಟೈಮ್ದಾಗ ಅಷ್ಟೇ ನಿನ್ನ ನೆನಪು ಮಾಡ್ಕೋತಾನವ. ಹಿಂದಿ ನಿನ್ನ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನ, ಕರ್ಕೊಂಡು ಹೋಗ್ಯಾನೇನ ನೀನು ನೋಡಿಯೇನಿ? ಹಾಂ, ಈಗ ಅರ್ಧ ಸಾತ್ವ ಹೋಗಿ ಕರ್ಕೊಂಡು ಹೋಗ್ಯಾನ. ಒಳ್ ಬಂದ್ಮ್ಯಾಗ ಆಕಿ ಹಂಗದಳ ಅಂತೇಳಿ ನನಗೆ ಫೋನ್ ಹಚ್ಚಿ ಹೇಳಲ್ಲ. ಅಕ್ಕಿ ಮಾರಿ ಏನು ನೋಡ್ಲಿವ? ಅವ್ರು ನಿನಗೆ ಮಾಡಿದ ಮೋಸಕ್ಕೆ ಅವ್ರು ಮಾರಿ ನೋಡಕ್ಕೆ ಸಹಿತ ಮನಸ್ಸು ಬರಕತ್ತಿಲ್ಲ ನಂಗೆ. ನನ್ನ ಸಂಬಂಧರ ಸ್ವಲ್ಪ ವಿಚಾರಿಸಿ ಹೇಳಣ್ಣ. ನಿನಗೇನು ಈ ಜನ್ಮದಾಗ ಬುದ್ಧಿ ಬರಲ್ಲ ತಗೋರ್ವ. ಆಯ್ತಾಯ್ತು ಬಿಡು, ಹೇಳ್ತೀನಿ. ನಾನು ಡ್ಯೂಟಿ ಮೇಲೆ ಇರ್ತೀನಣ್ಣ, ನಿನ್ನ ಫೋನಿಗೋಸ್ಕರ ಕಾಯ್ತಿರ್ತೀನಣ್ಣ. ಫೋನ್ ಮಾಡ. ಆಯ್ತಲ್ವ, ಅವ್ರು ಬರ್ನ ಕೇಳ್ಕೊಂಡು ಹಚ್ತೀನಿ ಅಂತ. ಸರಿ ಅಣ್ಣ. ಏನು ಹುಚ್ಚದಪ್ಪ ಈಗ? ಲಕ್ಷ್ಮಿ, ಯಾಕೆ ಒಬ್ಬಕಿನ ಬಂದಿಲ್ಲ? ಜೋಡ್ ನಿನ್ ಗಂಡದ ಯಾರು ಬರಲಿಲ್ಲ? ಕೆಲಸ ಅದಾವಂತಣ್ಣ, ಈ ಸಲ ಯಾರು ಬರ್ಲಿಲ್ಲ. ಏನಣ್ಣ ಮದುವೆ ಆಗ್ಬಿಟ್ಟಿಯಲ್ಲ ಹೇಳಾರ್ದ? ಹಂಗ ಅವಸರದಾಗ ಆಯ್ತು ಬಾವ. ಆರಾಮದಾರಲ್ಲ ಎಲ್ಲರೂ? ಹ್ಞೂ ಆರಾಮದೀವಿ. ರೇಖಾ ಜೊತೆ ಮದುವೆ ಆತೈತೆ ಅಂತ ಮಾಡಿದ್ವಿ. ಯಾಕ, ಏನಾಯ್ತು? ಅದೆಲ್ಲ ಏನು ಕೇಳ್ತೀವ? ವಿಧಿ ಆಟ ಯಾರ್ಯಾರ ಭಾಷೆಗೆ ಬಲ್ಲ ಎಲ್ಲೆಲ್ಲಿ ಕೂಡಿ ಬರ್ತೈತೆ ಯಾರು ಕಂಡಾರ? ಅದ್ರ ಬಗ್ಗೆ ಮಾತಾಡಿದ್ರೆ ಕತ್ತಿನ ಭಾಳ ಐತಿ. ಕಂಡು ಕನಸು ನನಸಾಗಲಿಲ್ಲ, ರೇಖಾ ನಂಗೆ ದಕ್ಕಲಿಲ್ಲ. ಯಾಕೆ ಸುಳ್ಳು ಹೇಳ್ತಪ್ಪ? ನಿನ್ ಮ್ಯಾಗ ಜೀವನೇ ಇಟ್ ಕುಂತಿದ್ಲಕ್ಕಿ. ಜೀವ ಏನೋ ಇಟ್ಕೊಂಡಿದ್ಲ, ಆದ್ರೆ ಎರಡೂ ಜೀವ ಸೇರಾಕ ಮಂದಿ ಬಿಡ್ಬೇಕಲ್ಲ. ನಮ್ಮಿಬ್ಬರ ಪ್ರೀತಿಯಾಗ ಕಡ್ಡಿನ ಕೊರದ್ರು. ಈಗ ಬಂದಕ್ಕೆ ಯಾರು? ಯಾವ್ರಕ್ಕಿ? ಹೊಸ ಬೀಗ್ತಾನ, ಸಿಂದಗಿ ತಾಲೂಕು ಕಡೆ ಆಕಿ. ಚಲೋ ನಡೆದೈತಿ ಜೀವನ, ಏನು ಮಾತಾಡಂಗ ಇಲ್ಲ. ನಿಂದೇನೋ ಚಲೋ ನಡ್ದೈತಿ, ರೇಖಾ ಏನ್ ಮಾಡ್ಬೇಕು? ಆಕಿನೂ ಜೀವನ ದಂಡಿಗೆ ಹಚ್ಕೋತಾಳ. ಹೆಂಗಾದ್ರೂ ನೌಕರಿ ಆಯ್ತು, ನನ್ನ ಮರಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಆಕಿನೂ ಜೀವನ ಐತಲ್ಲ, ನೋಡ್ಕೋಬೇಕಾಗತ್ತೆ. ನಿನ್ನ ಸಂಬಂಧ ಬೇಕು ಬ್ಯಾಡದ ಮಾಡಿದ್ಲು, ನೀ ಮೋಸ ಮಾಡ್ಬಾರ್ದಿತ್ತು. ಮೋಸ ನಾ ಏನು ಬೇಕತ್ಲಿ ಮಾಡಿಲ್ವಾ? ಮನಿ ಮಂದಿ ಆ ಹೊತ್ತಿಗೆ ಹೆಂಗೆ ಕಾಡಿದ್ರಿ? ಬರೀಲಿ. ಆಕಿ ಒದ್ರಾಕತ್ತಾಳ, ಮಾ ಜಗಳಕ್ಕೆ ಮುಂದೆ. ನೀ ನಡಿ, ಸಿಕ್ಕಾಗ ಮಾತಾಡ್ತೀನಿ. ಹಾಂ, ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದ ಹುಡುಗಿ ಈಗ ಸಂಸಾರ ಕತ್ತಾಳ. ಚಲೋ ಆಗಲಿ. ಏನವ, ಆರಾಮಾಗಿರ್ಬೇಕಲ್ಲ? ಇನ್ನ ಇಲ್ಲಣ್ಣ. ಅಂದ್ರೆ ಅಕ್ಕಿ ಕೊಟ್ಟ ರೊಕ್ಕ ಏನು ಮಾಡಿದ್ರಿ? ಖರ್ಚಿಗೆ ಬಳಸ್ಕೊಂಡ್ರೇನ? ಯಾರು ರೊಕ್ಕ ಕೊಟ್ಟಾರ? ಯಾರಿಗೆ ಕೊಟ್ಟಾರ? ಹಾಂ, ನಿನ್ನ ಗಂಡನ ಫೋನಿಗೆ ಲಕ್ಷ ಗಟ್ಟಲೆ ರೊಕ್ಕ ಬಂದು ಬಿದ್ದಿದ್ದು ನಿನಗೆ ಗೊತ್ತೇ ಇಲ್ಲ ನೋಡು. ಅಣ್ಣ, ನೀ ಯಾರಿಗೆ ಮಾತಾಡ್ದಂಗೆ ನನಗೆ ಮಾತಾಡಬೇಡ. ನೀ ಆರಾಮಿರ್ಲಿ ಅಂತಂದು ಆ ಹುಡುಗಿ ಅಷ್ಟು ರೊಕ್ಕ ಕೊಟ್ಟರು ಇನ್ನ ನಿಮ್ಮ ಸೊಕ್ಕ ಮುರಿದಿಲ್ಲಲ್ಲ? ಯಾರು ರೊಕ್ಕ ಕೊಟ್ಟಾರ? ರೇಖಾ ಏನಾರ ನನ್ನ ಗಂಡ ರೊಕ್ಕ ಕೊಟ್ಟಾಯನ? ಹಂಗಾರ ಅಕ್ಕಿ ರೊಕ್ಕ ಕೊಟ್ಟಿದ್ದು ನಿನ್ನ ಗಂಡ ನಿನಗೆ ಹೇಳಿಲ್ಲನ? ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಕ್ಕಿ ರೊಕ್ಕ ಕೊಟ್ಟಾಳ? ಎಷ್ಟು ಕೊಟ್ಟಾಳ ಅಕ್ಕಿ ರೊಕ್ಕ? ಲಕ್ಷ ಗಟ್ಟಲೆ ಕೊಟ್ಟಾಳ. ಇದಕ್ಕಿಂತ ಮೊದಲ ಎಷ್ಟೋ ಕೊಟ್ಟಾಳ. ಅಕ್ಕಿ ಕೊಟ್ಟ ರೊಕ್ಕನಾಗ ನಾ ದವಾಖಾನಿ ತೋರ್ಸ್ಕೊಳ್ಳೋದ? ಹೇ, ಈ ಬಡಿವಾರ್ಕೇನು ಕಮ್ಮಿ ಇಲ್ಲ. ಅಕ್ಕಿ ಮಾಡಿದ ಉಪಕಾರಕ್ಕೆ ಅರಿವು ಸಹಿತ ನಿಮಗಿಲ್ಲ. ನನಗೆ ಯಾಕೆ ಬೈತಿ ನೀನು? ನಾ ಏನಾರ ನನ್ನ ಗಂಡಗೆ ರೊಕ್ಕ ಕೇಳಂತಂದಿದ್ದೆ ಏನ? ಏನು ಅಕ್ಕಿ ಕೊಡು ಅಂತಂದಿದ್ದೆ? ಇದೆಲ್ಲ ನಿನಗೆ ಗೊತ್ತಿಲ್ಲ, ಅದಕ್ಕೆ ಮಾತಾಡಕತ್ತಿ. ಇದನ್ನೆಲ್ಲ ಮುಚ್ಚಿಟ್ಟಲ್ಲ ನಿನ್ನ ಗಂಡ. ಹೋಗಿ ಅವನು ಕೇಳ. ನನಗೆ ದವಾಖಾನಿಗೆ ರೊಕ್ಕ ಯಾರ ಕಡೆ ಇಸ್ಕೊಂಡ್ರಿ? ಯಾರ ಕಡೆ ಇಸ್ಕೊಳಕ? ನಿನಗೆ ಯಾಕೆ? ಸುದ್ದಿ ಬಂದೈತಿ, ಕೇಳಾಕತ್ತೀನಿ. ಹೇಳ್ತಿರೋ ಇಲ್ಲೋ?
ಯಾರನ್ನ ಕೇಳಿದ್ರು ಊರಾಗ 10 ರೂಪಾಯಿ ಕೊಡಲಿಲ್ಲ. ಆಗ ನೆನಪಾಗಿದ್ದ ರೇಖಾ ನನಗೆ ಒಂದ ಮಾತು ಹೇಳಿದಕ್ಕೆ ನಾ ಏನ ಕೇಳೋಕ್ಕಿಂತ ಪೈಲ ನನ್ನ ಫೋನ್ಪೇಗೆ ರೊಕ್ಕ ಹಾಕ್ಯಾಳ. ಚಲೋ ಅಲ್ಲೇನ? ಅಕ್ಕಿನ ರೊಕ್ಕನಾಗ ನಾ ದವಾಖಾನಿ ತೋರ್ಸ್ಕೊಳ್ದ ಅದಕ್ಕಿಂತ ಇನ್ನ ಸಾಯ್ದ ಚಲೋ. ಬರೇ ಬಾಯಿ ಮತ್ತೆ ಸಾಯ್ದ ಮಾತಾಡ್ತೀನಿ. ನೀನು ಎಂದ ಕಟ್ಕೊಂಡಿನಿ ಅಂದಿನಿಂದ ನಾ ಸತ್ತು ಬದುಕಾಕತ್ತೀನಿ. ನಾ ಬದುಕುಳಿಯಾಕ ಕಾರಣನ ಆಕಿ. ಅಕ್ಕಿ ರೊಕ್ಕಿನ ಆಸೆ ಹಚ್ಚಾಳ, ಮತ್ತ ಅಕ್ಕಿನಂಗ್ ಬಿಟ್ಟು ಕೊಡ್ತೀನಿ. ಒಬ್ಬರನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮಿಬ್ಬರು ಬಾಳಿನ ಬಂಗಾರ ಆಕೈತಿ. ಆಕಿಗೆ ಯಾಕೆ ಬಳ್ಳಿಟ್ಟು ಮಾತಾಡ್ತಿ? ಅಕ್ಕೆಟ್ ರೊಕ್ಕ ಹಾಕ್ಯಾಲ, ಒಟ್ಟು ಅಕ್ಕಿ ವಾಪಸ್ ಹಾಕ್ರಿ, ಇಲ್ಲಾಂದ್ರೆ ಇನ್ನೈಟ್ ನೀವು ನನ್ಗೆ ಚಿಂತೆ ಹಚ್ಚಿಡ್ತೀರಿ. ಬರೀ ನಿನಗೆ ಆರಾಮ ಇಲ್ದಕ್ಕೆ ನಾ ದನಿ ಸಣ್ಣಾಗಿ ಮಾತಾಡಿದ್ರೆ ಏನಾಗೈತೆ ಅಂತೇಳಿ ಎದಿ ಹೊಡ್ಕೊಂಡು ಕೇಳಿದ್ಲಕ್ಕಿ. ನಿತ್ತ ಪೆಟ್ಟ ಮ್ಯಾಗ ರೊಕ್ಕ ಹಾಕಿದ್ಲಕ್ಕಿ. ಅದ ಒಂದು ಧೈರ್ಯದ ಮೇಲೆ ನಾ ಬದುಕೀನಿ. ಅದೇನೈತೆ ಅದು ದವಾಖಾನಿ ತೋರಿಸ್ಕೊ. ಈಗ ಜಗಳಕ್ಕದನ ಯಾಕ? ಅಕ್ಕಿನ ಸಾವಾಸ ಬಿಡು ಅಂದ್ರು ಬಿಡವಲ್ರಿ. ಊರ್ ಬಿಟ್ಟು ಹೋಗ್ಯಾಳ ಅಂದ್ರ ಮತ್ತೆ ಫೋನ್ನಾಗ ಚಾಲು ಮಾಡಿರಲ್ಲ. ಏನಾತ? ಮನಸ್ಸು ಕೊಟ್ಟಕ್ಕಿ ಜೊತೆ ಮಾತಾಡಿದ್ರೆ ಏನಾತ? 2 ಮಾತು ಮಾತಾಡಿದ್ರೆ ಆಕಿ ಮನಸ್ಸಿಗೂ ಹಗರಾಗತ್ತಲ್ಲ. ಬಿಟ್ಟು ಬಿಡೋದೆಲ್ಲ. ಊರಾಗ ಹೆಂಗೆ ಬದುಕಬೇಕು ಹಂಗೆ ಬದುಕುನು. ನೋಡ್ದಲ್ಲ ನಗಾಕತ್ತಾರ. ನಮ್ಮ ಸಂಸಾರ ಅಕ್ಕಿ ಕೇರ್ದಂಗೆ ಆಗತ್ತದ. ನೋಡ್ದವ್ರ ನಗಂಗ ನೀವ್ ಮಾಡಾತೀರಿ, ನಾ ಅಲ್ಲ. ನೀವು ಚಂದಾಗಿದ್ರ ಸಂಸಾರ ಎಲ್ಲ ಚಂದಾಗೇ ಇರ್ತೈತಿ. ನೀ ಹೇಳೋ ಮಾತು ನಿಜಾನ. ಸಂಸಾರ ಸಂಬಂಧ ನೀ ಬಡ್ದಾಡಕತ್ತಿ, ನನ್ನ ಸಂಬಂಧ ಆಕಿ ಬಡ್ದಾಡಕತ್ತಾಳ. ನಾ ಯಾರ ಸಂಬಂಧ ಬಡ್ದಾಡ್ಬೇಕು? ಹೇಳುವ. ಹಲೋ, ಏನಾಯ್ತಣ್ಣ? ಅಲ್ಲೇನಾಕೈತಿವ? ಇಬ್ರು ದವಾಖಾನೆ ಹೋಗಿ ಬಂದಾರ ಗಂಡ ಹೆಂಡತಿ. ಆಕಿ ಹಂಗದಳೀಗ? ಆರಾಮದಳ? ಏನ್ ಚಿಂತೆ ಮಾಡ್ತೀವ? ನೀ ಚಿಂತೆ ಮಾಡ್ದಷ್ಟು ಅವ್ರು ಹೇಳಷ್ಟು ಮಾಡೋದಿಲ್ಲ. ಯಾಕಣ್ಣ, ಮತ್ತೇನಾತ? ಅವ ಹೆಂಡತಿಗೆ ಹೇಳಿಲ್ಲ. ರೊಕ್ಕ ಏನ್ರ ಆಗೋಲ್ದಕ್ಕಣ್ಣ. ಅಕ್ಕಿ ಹೆಂಗದಳ, ಅವ ಹೆಂಗದನ? ಆಕಿನೂ ಇರಂಗ ಅದಾಳ, ಅವನು ಇರಂಗ ಅದಾನ. ಆದ್ರ ನೀ ಬಾಳ ತಿಳಿ ಕೆಡ್ಸ್ಕೊಂಡಿವ ಅವ್ರ ಬಗ್ಗೆ. ಹ್ಞೂ ಅಣ್ಣ, ಅವ ಬಾ ಹೊಳ್ಬಿದ್ ಮಾತಾಡ್ದ, ಅದಕ್ಕ ನನಗ ಧೈರ್ಯ ಕಳ್ಕೊಂಡಂಗಾಗಿತ್ತು. ಏನಿಲ್ವ, ಗಂಡ ಹೆಂಡತಿ ಬಾಳ ಸುಖದಾಗ ಅದಾರ. ನಿನಗ ಒಂದು ಮಾತು ಮಾತಾಡಿಳಕಿ. ಏನಂದ್ಲನ? ಆಕಿ ಗಂಡ ನಿನ್ನ ಕಡೆ ರೊಕ್ಕ ಇಸ್ಕೊಂಡಿದ್ದು ಆಕಿಗೆ ಬಾಳ ಅಸಹ್ಯ ಅನ್ಸಕತ್ತೈತೆ. ಇಸ್ಕೊಂಡ್ ರೊಕ್ಕ ಹೊಳ್ ಕೊಡೋಣಕತ್ತಾಳ. ಅವ್ರ ಮನಸ್ಸು ಈಕಿ ಯಾಕೆ ಅರ್ಥ ಮಾಡ್ಕೊಂಡವಲ್ಲ ಗೆಳನ? ಇವ ಏನಂದ? ಅವನು ಆಕಿ ಮಾತಿನಂಗ ಕುಣಿಯವ. ಹೌದು, ಎಂದ್ ಬರ್ತಿ ಊರಿಗೆ? ಎದಕ್ ಬರ್ಲೇನ? ಅಲ್ಲಿ ಏನೈತೆ ಅಂತ ಬರ್ಲಿ. ರೇಖವ, ನೀ ಹುಟ್ಟಿ ಬೆಳೆದ ಊರ ಐತಿ, ನೀ ಆಡಿ ಬೆಳೆದ ಮನೆನೂ ಇಲ್ಲೇ ಐತಿ. ನಿನ್ನ ಮನೆಗೆ ನೀ ಬರಾಕ ಯಾರ್ದೇನು ಅಂಜಿಕೆ? ಅಲ್ಲಿ ತನ ಬಂದು ಇನ್ನೊಬ್ರ ಕಡೆ ಅನಿಸ್ಕೊಳಕ ನನ್ನ ಮನಸ್ಸು ಒಪ್ಪುದಿಲ್ಲಣ್ಣ. ಅವ್ರವ್ರು ಏನ್ರ ಮಾಡ್ಕೊಂಡು ಹಾಳಾಗಿ ಹೋಗಲಕ್ಕ. ಅವ್ರು ಚಿಂತೆ ಮಾಡೋದು ಬಿಟ್ಟು ಬಿಡುವ ನೀ. ಹ್ಞೂ ಅಣ್ಣ, ಮತ್ತೇನಾರ ಅವ್ರಿಬ್ರು ಜಾಡಕತ್ರ ಅಂತಂದ್ರ ನಂಗೊಂದು ಮಾತು ಫೋನ್ ಹಚ್ಚಿ ಹೇಳಣ್ಣ. ಆಯ್ತಾಯ್ತವ. ಇದ ನಾಳೆ ಮೊಹರಂ ಮುಗಿದ್ಮೇಲೆ ನಂದು ಮದ್ವಿ ಫಿಕ್ಸ್ ಮಾಡ್ಯಾರ. ಮದ್ವಿಗೆ ತಪ್ಪಿಸ್ಬಾರ್ದು ನೋಡುವ ನೀ. ಖುಷಿ ವಿಷಯನೂ ಹೇಳಿದೆನಾ, ಆದ್ರೆ ಬರಾಕ ಮನ್ಸೇ ಇಲ್ಲ. ಕಾಯಿ ತಗೊಂಡು ನೋಡ್ಕೊಂಡು ಬರ್ತೀನಂತ. ಆಯ್ತಾಯ್ತು, ಇವ್ರದೇನು ಬಿಟ್ಬಿಡು. ನೀನು ಡ್ಯೂಟಿ ಕಡೆ ಲಕ್ಷ ಕೊಡುವ ನೀ. ಆಯ್ತು ತಗೋ ಅಣ್ಣ, ಇಡ್ಲಿ. ಮತ್ತೆ ಹಂಗೇನ್ರ ಇದ್ರೆ ಫೋನ್ ಹಚ್ತೀನಿ ಅಂತ. ಇಡ್ಲೇ? ಹಾಂ ಸರಿ. ಮತ್ತೆ ನನ್ನ ಸಂಬಂಧ ಜಗಳ ಆಗಕತ್ತೈತಂತಲ್ಲ? ಇರ್ಲಿ ಬಿಡು, ಆಕಿ ಹಂಗ ಒದರಾಡ್ತಾಳ. ನೀ ಯಾಕೆ ತಲೆ ಕೆಡ್ಸೋತಿ? ನಿನಗೆ ಯಾರು ಹೇಳಿದ್ರ? ಕುಂತ್ರು ನಿಂತ್ರು ನಿನ್ನ ಬಗ್ಗೆನೇ ವಿಚಾರ ಮಾಡ್ತೀನ, ನನಗಷ್ಟು ಗೊತ್ತಾಗಂಗಿಲ್ಲ. ಆಕಿ ಹೆಂಗ ನಿನಗ ಗೊತ್ತೈತಿಲ್ಲ. ಹೋಗ್ಲಿ ಬಿಡ, ಊರಿಗೆ ಎಂದ್ ಬರ್ತಿ? ಬರಾಕತ್ತೀನಿ. ಅಂದ್ರೆ ಅಲ್ಲಿ ಬಿಟ್ರೆ ಇಲ್ಲೇ ಹೋಗಿರ್ತಿ? ಒಂದು 4 ದಿನ ನಿನ್ನ ಕಣ್ ಮುಂದೆ ಇರ್ತೀನಿ. ಬಾರ, ಮಾರಿ ನೋಡಿ ಭಾಳ ದಿನ ಆತ. ಹೆಂಗದಿ ಅಂತ ಮಾತಾಡ್ಸೋಕ್ಕೂ ನನಗೆ ಮಾರಿಲ್ಲ. ನಿನ್ನ ದೂರಿಂದ ನೋಡಿ ಖುಷಿ ಪಡ್ತೀನಿ. ಏನು ಮಾರಿ ನೋಡ್ತಿ? ಮತ್ತೆ ಬಂದ್ರೆ ಅದೇ ಜಗಳ.
ದೂರ ಇದ್ದಾಗ ಹೆಂಗದಿ ಅಂತೇಳಿ ದಿನ ಮರಗೋಕ್ಕಿಂತ ಕಣ್ಣು ಮುಂದೆ ನೀ ಬಂದಾಗ ಆಗೋ ಖುಷಿನ ಬೇರೆ ಅಲ್ಲ. ನನ್ನಂಗೆ ನೀನು ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ, ಸ್ವಲ್ಪ ಸಂಸಾರ ಕಡೆ ಲಕ್ಷ್ಯ ಕೊಡು. ಏನು ಲಕ್ಷ್ಯ ಕೊಡ್ತಿ? ನನ್ನ ಹ್ಯಾಂತಿ ತುಪ್ಪದಾಗ ಕೈ ತೊಳೆದ್ರು ಆಕೆ ನನ್ನ ಹೆಂಗೆ ನೋಡ್ಕೋತಾಳೆ ನಿನಗೆ ಗೊತ್ತೈತಲ್ಲ. ಅದೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಒಂದು 4 ದಿನ ನಿನ್ನ ಕಣ್ಣು ಮುಂದೆ ಇರ್ತೀನ. ಬಾ, ನೀ ಬರೋ ದಾರಿನ ಕಾಯಕತ್ತೀನಿ. ಹ್ಞೂ ಬರೋದಿದ್ರೆ ನಕ್ಕೋತ ಬಾ, ಕಣ್ಣೀರು ಹಾಕ್ಬೇಡ. ಹಾಂ, ಹುಷಾರ್ಲೆ ಬಾ.